ಪವಿತ್ರವಾಗಿರುವಂತಹ ಹಿಂದುತ್ವಕ್ಕೆ, ಪವಿತ್ರವಾದಂತಹ ಹಿಂದುವಿಗೆ, ಪವಿತ್ರವಾಗಿರುವಂತಹ ಹಿಂದೂ ಮನಸ್ಥಿತಿಗೆ ನಮ್ಮ ಜೈಕಾರವಿದೆ. ಯಾವಾಗ ನೀನು ಹಿಂದೂ ಎಂಬುದಾಗಿ ಹೇಳಿಕೊಂಡು ಮನಸ್ಸಿನಲ್ಲಿ ಮತ್ತು ಬಾಯಲ್ಲಿ ಕ್ರೋಧದ, ಕೋಪದ, ಸಿಟ್ಟಿನ, ಅನಾಚಾರದ ಮತ್ತು ಅಸಭ್ಯವಾಗಿರುವಂತಹ ಮಾತುಗಳನ್ನ ನೀನು ಆಡಿ ಒಂದು ಧರ್ಮವನ್ನ, ಒಂದು ಜಾತಿಯನ್ನ, ಒಂದು ಸಮಾಜವನ್ನ, ಒಂದು ಪಕ್ಷವನ್ನ ಯಾವಾಗ ನೀನು ನಿನ್ನ ಮನಸ್ಸಿನಲ್ಲಿ ವಿರೋಧ ವ್ಯಕ್ತಪಡಿಸುತ್ತಾ, ಆತನ ಬಗ್ಗೆ ಅವಹೇಳನ ಮಾತುಗಳನ್ನಾಡುತ್ತಾ, ಆತನ ಮೇಲೆ ಕೋಪ ದ್ವೇಷದಿಂದ ನೀನು ಮಾತನಾಡುತ್ತಾ ಇರುವುದಾದ್ರೆ ನೀನು ನಿಜವಾದ ಹಿಂದೂ ಅಲ್ಲ, ಹಿಂದೂ ಹೆಸರಿನಲ್ಲಿ ಹುಟ್ಟಿರುವಂತಹ ಒಬ್ಬ ಅಪಘಾತಕಾರಿ ವ್ಯಕ್ತಿ ಎಂಬುದಾಗಿ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆಂದ್ರೆ ಒಬ್ಬ ಹಿಂದೂ ಆದವನು ತನ್ನ ಧರ್ಮವನ್ನ, ತನ್ನ ಒಂದು ಕಲ್ಪನೆಗಳನ್ನ, ತನ್ನ ಒಂದು ಭಕ್ತಿಯನ್ನ ದೇವರ ಮುಂದೆ ಇಡುತ್ತಾ ಆ ಹಿಂದುತ್ವವನ್ನು ಕಾಪಾಡಿಕೊಂಡು ಹೋಗುವುದಕ್ಕೆ ದೇವರಲ್ಲಿ ಪ್ರತಿದಿನ ಶ್ರದ್ಧೆಯಿಂದ, ಸಮಾಧಾನದಿಂದ ದೇವರ ಹತ್ರ ಆಚರಣೆಗಳನ್ನ ಮತ್ತು ಸಂಸ್ಕಾರವನ್ನ ಕಲಿಯುತ್ತಾ ಇರುವವನು ನಿಜವಾದ ಹಿಂದೂ. ಹಿಂದೂ ಅನ್ನುವಂತಹ ಒಂದು ಕೋಡನ್ನ ನೆನೆಸಿಕೊಂಡು, ಹಿಂದುತ್ವ ಅನ್ನುವಂತಹ ಒಂದು ಹೆಸರನ್ನ ನೆನೆಸಿಕೊಂಡು ನಿನ್ನ ಮೇಲೆ ಒಂದು ಸಮಾಜ ನಿನ್ನನ್ನ ಅಂಧಭಕ್ತನಾಗಿ ಮಾಡ್ತಾ ಇದೆ, ನಿನ್ನನ್ನ ಗುಲಾಮನನ್ನಾಗಿ ಮಾಡ್ತಾ ಇದೆ, ನಿನ್ನನ್ನ ನರಕದೆಡೆಗೆ ನಡೆಸ್ತಾ ಇದೆ. ಅದು ನಿನಗೆ ಅರ್ಥವಾಗ್ತಿಲ್ಲ. ಯಾಕೆಂದ್ರೆ ನೀನು ಒಬ್ಬ ಹಿಂದೂ ಅನ್ನುವಂತ ಒಂದು ಶಬ್ದವನ್ನ ಅವರು ನಿಮಗೆ ಬಿತ್ತುತ್ತಾರೆ ಸ್ನೇಹಿತರೆ. ಹಿಂದುವಿನಲ್ಲಿ ಬಹಳ ಪವಿತ್ರವಾದಂತಹ ಕಲ್ಪನೆಗಳಿವೆ, ಹಿಂದುತ್ವದಲ್ಲಿ ಬಹಳ ಪವಿತ್ರವಾದಂತಹ ಆಚರಣೆಗಳಿವೆ, ಹಿಂದುತ್ವದಲ್ಲಿ ಬಹಳ ಪವಿತ್ರವಾದಂತಹ ಅದ್ಭುತವಾದಂತಹ ದೈವಿಕತೆ ಇದೆ. ಆ ದೈವಿಕತೆಯನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಕೆಲವೊಂದು ಮನಸ್ಥಿತಿಗಳು ನಿನ್ನ ಮೇಲೆ ಆಡಳಿತವನ್ನ ಮಾಡುವಂತಹ ಸಮಯ ದೂರ ಇಲ್ಲ. ನೀನು ಹಿಂದುತ್ವ ಎಂದು ಇನ್ನೊಂದು ಸಮಾಜವನ್ನು ಎದುರಿಸುತ್ತಾ, ಇನ್ನೊಂದು ಸಮಾಜದ ಜೊತೆ ವೈರತ್ವವನ್ನು ಬೆಳೆಸುತ್ತಾ, ಇನ್ನೊಂದು ಸಮಾಜದ ವ್ಯಕ್ತಿಯನ್ನ ಜಗಳ ತೆಗೆಯುತ್ತಾ, ಅವನ ಮೇಲೆ ಬೆಂಕಿ ಕಾರುತ್ತಾ ಕುಂದ್ರ ನಿನ್ನನ್ನ ಮುಂದೆ ಬಿಟ್ಟು ಹಿಂದೆ ಗುಡಿಯೊಳಗೆ ಆ ಒಂದು ಬಂದಿರುವಂತಹ ಅನ್ನವನ್ನ, ನೈವೇದ್ಯವನ್ನ ತುಂಬಿಸಿಕೊಳ್ಳುತ್ತಾ, ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ನಿನ್ನನ್ನ ಚೂ ಬಿಡ್ತಾ ಇದ್ದಾರೆ. ನಿಮಗೆ ಅರ್ಥವಾಗ್ತಾ ಇಲ್ಲ ನನ್ನ ಹಿಂದೂ ಬಂಧುಗಳೇ, ಅರ್ಥವಾಗ್ತಾ ಇಲ್ಲ. ನಮಗೆ ಒಂದೇ ಕಲ್ಪನೆ, ಇದು ಹಿಂದೂ ರಾಷ್ಟ್ರವಾಗಬೇಕು, ನಾವು ಹಿಂದೂ ಎಲ್ಲ ಒಂದೇ, ರಾಮ ಮಂದಿರವನ್ನ ಕಟ್ಟಿದ್ದೇವೆ, ಹಿಂದುವಿನಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯ ಇರಬಾರದು, ಯಾವ ಧರ್ಮದವರು ಇಲ್ಲಿ ವಾಸ ಮಾಡಬಾರದು, ಕ್ರಿಶ್ಚಿಯನ್ ಇರಬಾರದು, ಮುಸ್ಲಿಮ್ಸ್ ಇರಬಾರದು ಅನ್ನುವಂತಹ ನಿಮ್ಮ ಭಾವನೆಗಳು ಎಷ್ಟು ಶುದ್ಧವೋ ಅಷ್ಟೇ ಅಶುದ್ಧತನದಲ್ಲಿ ನೀವು ನಡೀತಾ ಇದ್ರಿ. ಯಾಕೆಂದ್ರೆ ಈ ದೇಶ ಬೆಳಿಬೇಕಂದ್ರೆ ಹಿಂದುವಿನಿಂದ ಮಾತ್ರ ಸಾಧ್ಯವಿಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ವಿಚಾರ ಮಾಡುವಂತ ಸಂಗತಿಗಳಿವೆ ಸ್ನೇಹಿತರೆ. ಒಂದೊಂದು ಕೆಲಸಗಳನ್ನ ಯಾರು ಮಾಡಬೇಕು ಅವರೇ ಮಾಡಬೇಕು. ಆ ಕೆಲಸ ನಿಂತು ಹೋದ್ರೆ ಹೆಂಗ್ ಆಗ್ತದೆ ನಮ್ಮ ಪರಿಸ್ಥಿತಿ ಅನ್ನುವಂಥದ್ದನ್ನ ಸ್ವಲ್ಪ ವಿಚಾರ ಮಾಡಿ ಸ್ನೇಹಿತರೆ. ಹಿಂದೂ ಅನ್ನುವಂತ ಒಂದು ಶಬ್ದ ಮನುಷ್ಯನಲ್ಲಿರುವಂತಹ ಆ ರೋಮಾಂಚನೀಯ ಆದಂತಹ ಬಿಸಿ ರಕ್ತವನ್ನ ಕುದಿಸುತ್ತದೆ. ನಾನು ಹಿಂದೂ ಅನ್ನುವಂತ ಒಂದು ಶಬ್ದ ಹೃದಯದಲ್ಲಿರುವಂತಹ ಆಕ್ರೋಶವನ್ನ ಹೊಡೆದಬ್ಬಿಸುತ್ತೆ. ಹಿಂದುವಿಗೆ ಏನಾದ್ರೂ ಅಂದ್ರೆ ಸಾಕು, ನಾನು ಎದ್ದು ನಿಲ್ಲುವಂತಹ ಸಾಮರ್ಥ್ಯ, ಶಕ್ತಿ ಮತ್ತು ಅಷ್ಟೊಂದು ಧೈರ್ಯ, ಗಡುಸು ನನಗಿದೆ. ಆದರೆ ನಾವು ಅಂಧಭಕ್ತಿಯಿಂದ ಗುಲಾಮರೆಡೆಗೆ, ಗುಲಾಮತನಕ್ಕೆ ಬರುವುದಕ್ಕೆ ಇದು ಬಹಳ ಸೂಕ್ತವಾದಂತಹ ದಾರಿ ಅನ್ನುವಂಥದ್ದನ್ನು ಕಲ್ಪನೆಗೆ ತಂದುಕೊಳ್ಳಬೇಕು ಸ್ನೇಹಿತರೆ. ಯಾಕಪ್ಪ ಹೇಳ್ತಾ ಇದ್ದೀನಂದರೆ, ಹಿಂದೂ ಅನ್ನುವಂಥದ್ದು, ಹಿಂದುತ್ವ ಅನ್ನುವಂಥದ್ದು, ದೇವರು ಅನ್ನುವಂಥದ್ದು ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಕಂಪೌಂಡ್ ಒಳಗಡೆ, ನಮ್ಮ ಚೌಕಟ್ಟಿನಲ್ಲಿ ಇದ್ದು ಆಚರಣೆಯ ಪ್ರತಿಫಲವಾಗಿ ಕಾಣಿಸಿಕೊಳ್ಳಲಿ. ಪ್ರತಿಯೊಬ್ಬರು ಇದನ್ನು ನೆರವೇರಿಸುವುದಾದರೆ, ಕೈಗೊಂಡು ನಡೆಯುವುದಾದರೆ ನಮ್ಮ ಧರ್ಮಕ್ಕೆ, ನಮ್ಮ ಜಾತಿಗೆ, ನಮ್ಮ ದೇವರುಗಳಿಗೆ ಯಾವುದೇ ಸಂಕಟಗಳಿಲ್ಲ. ಆದರೆ ಯಾವನು ನಮ್ಮನ್ನು ಹಿಂದೂಗೆ ಹಂಗಂದ್ರು, ಹಿಂದೂಗಳಿಗೆ ಹಿಂಗಂದ್ರು ಅನ್ನುವಂಥ ಒಂದು ಕಲ್ಪನೆಗಳನ್ನು ಬಿತ್ತುತ್ತಾ ಇದ್ದಾನೋ ಅವನು ನಿಜವಾಗಲೂ ನಮ್ಮ ಏಳಿಗೆಗಾಗಿ ಬಂದವನಲ್ಲ, ನಮ್ಮ ಧರ್ಮದ ಏಳಿಗೆಗಾಗಿ ಬಂದವನಲ್ಲ. ಬದಲಾಗಿ ಒಂದು ಸಮಾಜವನ್ನು ಧಿಕ್ಕಾರ ಪಡಿಸಿಕೊಳ್ಳುವುದಕ್ಕೆ ಅವನು ಇವಾಗಲೇ ನಿರ್ಧರಿಸಿಕೊಳ್ತಾ ಇದ್ದಾನೆ. ಅದು ಈ ಒಂದು ಮನಸ್ಸಿನ ಕಣ್ಣುಗಳಿಗೆ ಕಾಣ್ತಾ ಇಲ್ಲ. ಯಾಕೆ ಕಾಣೋದಿಲ್ಲ ಅಂದರೆ, ಒಂದೇ ಒಂದು ಹೆಸರು ಹಿಂದೂ, ಹಿಂದುತ್ವ, ರಾಮ, ಲಕ್ಷ್ಮಣ, ಹನುಮಂತ, ವಿಧ ವಿಧವಾದಂತಹ ದೇವರುಗಳು. ಈ ಹೆಸರನ್ನು ನಿಮ್ಮ ಮುಂದೆ ಇಡ್ತಾರೆ, ನೀವು ರೊಚ್ಚಿಗೆ ಹೇಳ್ತೀರಿ. ಆದರೆ ಮುಂದೊಂದು ದಿನ ನಿಮಗೆ ಗೊತ್ತಾಗ್ತದೆ ಯಾರು ಯಾರ ಮೇಲೆ ಅಧಿಕಾರ ಚಲಾಯಿಸ್ತಾರ, ಆವಾಗ ನೀವು ಅವ್ರ ಕೈ ಕೆಳಗೆ ಏನು ಮಾಡಬೇಕನ್ನುವಂಥದ್ದನ್ನು ಕೂಡ ನಿಮಗೆ ಕಲ್ಪನೆಗೆ ಬರ್ತದೆ. ಅಲ್ಲಿವರೆಗೆ ಕಾಯಿರಿ.